ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಎಲ್ಲರಿಗೂ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಎಲ್ಲರೂ ತಮ್ಮ ಮೂಕ್ ರಿಸಲ್ಟ್ಗಳನ್ನು ನೋಡ್ಕೊಂಡಿದ್ದೀರಿ. ಇವತ್ತು ಮೂಕ್ ರಿಸಲ್ಟ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇವತ್ತು ಕೊನೆ ದಿನಾಂಕ ಇರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳಿಗೆ ನಾಟ್ ಅಲೋಟೆಡ್ ಅಂತ ಬಂದಿದೆ ಮತ್ತು ಅವ್ರುಗಳಿಗೆ ಸೀಟ್ ಇಷ್ಟ ಆಗಿಲ್ಲ ಅಂಥ ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂತಂದರೆ ಇನ್ನೂ ಹೆಚ್ಚು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು. ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡ್ಬೋದು. ಅದು ಇವತ್ತು ಕೊನೆಯ ದಿನಾಂಕ ಇದೆ. ಈ ಮೂಕ್ ರಿಸಲ್ಟ್ ನಂತರ ಮುಂದೆ ಏನಾಗುತ್ತೆ ನೋಡಿ. ಈಗಾಗಲೇ ಯಾರಿಗೆ ಮೂಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿದೆ ಅಂಥ ಅಭ್ಯರ್ಥಿಗಳು ಮತ್ತು ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ ಒಂದು ಫೈನಲ್ ರಿಸಲ್ಟ್ ಬರುತ್ತೆ. ಈಗ ಮೂಕಲ್ಲಿ ಸಿಕ್ಕಿರುವಂಥ ರಿಸಲ್ಟು ಕೂಡ ಚೇಂಜ್ ಆಗ್ಬೋದು. ಆಮೇಲೆ ಯಾರಿಗೆ ನಾಟ್ ಅಲೋಟೆಡ್ ಅಂತ ಬಂದಿದೆ ಅವ್ರಿಗೆ ಸೀಟ್ ಸಿಗಬಹುದು. ಎರಡೂ ಬದಲಾವಣೆ ಆಗ್ಬೋದು ಫೈನಲ್ ರಿಸಲ್ಟ್ ಒಳಗಡೆ. ಈ ಒಂದು ಫೈನಲ್ ರಿಸಲ್ಟ್ ನಿಮಗೆ 25ನೇ ತಾರೀಕಿಗೆ ಬರುತ್ತೆ. ಸೊ ಅದಕ್ಕೆ ಬರಬೇಕಂತಂದರೆ ಫೈನಲ್ ರಿಸಲ್ಟ್ ಬರಬೇಕಂತಂದರೆ ನಿಮ್ಮ ರಿಸಲ್ಟ್ಸ್ ಕನ್ಫರ್ಮೇಷನ್ನು ಆಗಬೇಕಂತಂದರೆ ನೀವು 25ನೇ ತಾರೀಕು ತನಕ ಕಾಯಬೇಕಾಗುತ್ತೆ. ಇನ್ ಕೇಸ್ ಆಫ್ ನೀವು ಮೂಕ್ ರಿಸಲ್ಟಲ್ಲೇ ನಾವು ಹೋಗಿ ಅಡ್ಮಿಷನ್ ಮಾಡಿಸ್ತೀವಿ ಅಂತಂದರೆ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಇನ್ ಕೇಸ್ ಆಫ್ ನೀವು 25ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಬಂದ ಮೇಲೆ ಅಲ್ಲಿ ನಾಟ್ ಅಲೋಟೆಡ್ ಅಂತ ಬಂದಿದೆ, ನಾನು ಮೂಕಲ್ಲಿ ಬಂದಿರುವಂಥ ರಿಸಲ್ಟ್ ಮೇಲೆ ಅಡ್ಮಿಷನ್ ಮಾಡಿಸ್ತೀನಿ ಅಂತಂದರೆ ಅದು ಬರೋದಿಲ್ಲ. ಯಾಕಂದರೆ ಆರ್ಡರ್ ಕಾಪಿ ಡೌನ್ಲೋಡ್ ಆದರೆ ಮಾತ್ರ ಅಡ್ಮಿಷನ್ ಆಗುತ್ತೆ. ಸೊ ಇವಾಗ ನಮ್ಮ ಪ್ರಶ್ನೆ ಏನಂತಂದರೆ ಅನುಕೂಲ ಫಲಿತಾಂಶ ಮೂಕ್ ರಿಸಲ್ಟ್ ನಂತರ ಏನೆಲ್ಲ ಪ್ರೊಸೆಸ್ ಇರುತ್ತೆ. ಅನುಕೂಲ ಫಲಿತಾಂಶ ನಂತರ ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ಗಳನ್ನು ಆ್ಯಡ್ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದಾರೆ, ರಿಮೂವ್ ಮಾಡಲಿಕ್ಕೆ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಇವತ್ತು ಕೊನೆ ದಿನಾಂಕ. ಈ ಒಂದು ಮೂಕ್ ರಿಸಲ್ಟ್ ಆಪ್ಷನ್ ಎಂಟ್ರಿ ಮಾಡಿದ ನಂತರ ನಿಮಗೆ 25ನೇ ತಾರೀಕಿಗೆ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಆ ಒಂದು ಫೈನಲ್ ರಿಸಲ್ಟ್ ಒಳಗಡೆ ನಿಮಗೆ ಸೀಟ್ ಸಿಕ್ಕಿದಿಲ್ಲ ಅಂತ ನೋಡಿಕೊಂಡು ನಿಮಗೆ ಆರ್ಡ್ರ್ ಕಾಪಿಯನ್ನು ಇಶ್ಯೂ ಮಾಡ್ತಾರೆ. ಆ ಆರ್ಡ್ರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಡೈರೆಕ್ಟ್ ಅಡ್ಮಿಷನ್ಗೆ ಕಾಲೇಜಿಗೆ ಹೋಗಬೇಕಾಗತ್ತೆ. ಯಾರೋ ಒಂದು ವಿದ್ಯಾರ್ಥಿ ಕೇಳ್ತಾಯಿದ್ರು, ಬೆಂಗಳೂರಲ್ಲಿ ಕೌನ್ಸಿಲಿಂಗ್ ಕರಿತಾ ಇದ್ದಾರಂತೆ, ಯಾರೋ ಹೇಳಿದ್ರಂತೆ ಅಂತ. ಆ ಥರ ಎಲ್ಲಿ ಹೋಗೋ ಹಾಗಿಲ್ಲ. ನಿಮ್ಮಗಳಿಗೆ 25ನೇ ತಾರೀಕಿಗೆ ಆರ್ಡ್ರ್ ಕಾಪಿ ಬರುತ್ತೆ, ಆನ್ಲೈನ್ ಮುಖಾಂತರನೇ ಬರುತ್ತೆ. ನಿಮಗೆ ಸೀಟ್ ಸಿಕ್ಕಿದರೆ ಆರ್ಡ್ರ್ ಕಾಪಿ ಜನ್ರೇಟ್ ಆಗುತ್ತೆ, ಸೀಟ್ ಸಿಗಲಿಲ್ಲ ಅಂದರೆ ಆರ್ಡ್ರ್ ಕಾಪಿ ಜನ್ರೇಟ್ ಆಗೋದಿಲ್ಲ. ಸೀಟ್ ಸಿಕ್ಕಿದರೆ ನೀವು ಹೋಗಿ ಡೈರೆಕ್ಟ್ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ.